ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರು ಯಾರಲ್ಲಿ ಆನಂದಿಸುವನು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 147ನೇ ಅಧ್ಯಾಯ 11ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ನಮ್ಮ ದೇವರು ತನ್ನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರಲ್ಲೇ ಆನಂದಿಸುವವನಾಗಿದ್ದಾನೆ. ಆತನ ಕೃಪೆಯನ್ನ ನಿರೀಕ್ಷಿಸುವಂತವರಾಗ್ಲಿಕ್ಕಾಗುವಂತೆ ನಾವು ಆತನ ಭಯಭಕ್ತಿಯಲ್ಲಿ ನಡೆಯಬೇಕಾಗಿದೆ. ಆತನ ಭಯಭಕ್ತಿಯಲ್ಲಿ ನಡೆಯುವಂಥದ್ದು, ಆತನ ಭಕ್ತರಾಗುವಂಥದ್ದು ಹೇಗೆ ಎಂಬುದಾಗಿ ನಾವು ನೋಡುವಾಗ, ಪಾಪವನ್ನ ದ್ವೇಷ ಮಾಡುವಂಥದ್ದೇ ದೇವರಿಗೆ ಭಯಪಡುವಂಥದ್ದು. ಕೆಟ್ಟ ದಾರಿಯಿಂದ, ಕೆಟ್ಟ ವಿಚಾರಗಳಿಂದ ನಾವು ದೂರ ಇದ್ದವರಾಗಿ ಆತನ ಭಯಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ ಹೆಚ್ಚಿನ ಸಮಯವನ್ನ ಕೊಡುವಂತವರಾಗಿ, ನಮಗಾಗಿಯೂ ಇತರರಿಗಾಗಿಯೂ ಪ್ರಾರ್ಥನೆ ಮಾಡುವುದರಲ್ಲಿ, ದೇವರ ವಾಕ್ಯವನ್ನ ಧ್ಯಾನ ಮಾಡುವುದರಲ್ಲಿ, ದೇವರ ವಾಕ್ಯವನ್ನ ಇತರರೊಟ್ಟಿಗೆ ಹಂಚಿಕೊಳ್ಳುವುದರಲ್ಲಿ, ಸಾಕ್ಷಿಯ ಜೀವಿತವನ್ನ ಜೀವಿಸುವುದರಲ್ಲಿ ನಾವು ತೊಡಗಿರುವಾಗ ಆತನ ಭಕ್ತರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಂತಹ ಸಮಯಗಳಲ್ಲಿ ಅನೇಕ ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ಬರಬಹುದು. ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಆತನನ್ನ ನಿರೀಕ್ಷಿಸಿಕೊಂಡವರಾಗಿ, ಆತನ ದಯೆಗಾಗಿ, ಆತನ ಕೃಪೆಗಾಗಿ ಎದುರು ನೋಡುವವರಾಗಿ ಇರುವಾಗ ಆತನು ನಮ್ಮಲ್ಲಿ ಆನಂದಿಸುವವನಾಗಿದ್ದಾನೆ. ಯಾಕೆಂದರೆ ಒಂದು ವೇಳೆ ನಾವು ಆತನ ಭಯಭಕ್ತಿಯಲ್ಲಿ ನಡೆಯದೆ ಆತನ ಭಕ್ತರಾಗಿ ನಾವು ಜೀವಿಸದೆ ಇರುವುದಾದರೆ, ಆತನ ಕೃಪೆಯನ್ನು ಸಹ ನಾವು ನಿರೀಕ್ಷಿಸದೆ ಇಕ್ಕಟ್ಟಿನ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ಬೇರೆ ಬೇರೆ ದಾರಿಗಳನ್ನ ನಾವು ನೋಡಿಕೊಳ್ಳುವವರಾಗುತ್ತೇವೆ. ತಪ್ಪಾದ ಮಾರ್ಗವನ್ನ ಹಿಡಿಯುವಂತವರಾಗುತ್ತೇವೆ. ಆದರೆ ಒಂದು ವೇಳೆ ನಾವು ಆತನ ಭಕ್ತರಾಗಿ, ಆತನ ಭಯಭಕ್ತಿಯಲ್ಲಿ ಬೆಳೆದವರಾಗಿ, ಆತನಲ್ಲಿ ಹೆಚ್ಚಿನ ಸಮಯವನ್ನ ಕಳೆಯುವವರಾಗಿ, ಆತನ ಮಕ್ಕಳೊಟ್ಟಿಗೆ ಸಾಕ್ಷಿಯ ಜೀವಿತವನ್ನ ಜೀವಿಸುವವರಾಗಿ ಇರುವಾಗ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ಆತನ ಕೃಪೆಯನ್ನ ನಾವು ನಿರೀಕ್ಷಿಸುವವರಾಗುತ್ತೇವೆ. ಯಾಕಂದರೆ ಆತನ ಕೃಪೆಯೇ ನಮಗೆ ಸಾಕು. ಆತನು ನಮ್ಮ ಬಲಹೀನತೆಯಲ್ಲಿ ಬಲವನ್ನ ನೀಡುವ ದೇವರಾಗಿದ್ದಾನೆ. ಆ ಸತ್ಯವನ್ನ ಅರಿತವರಾಗಿ ಆತನ ನಾವು ದೃಷ್ಟಿಸಿ ನೋಡುವಾಗ ಆತನು ನಮ್ಮಲ್ಲಿ ಆನಂದಿಸುವವನಾಗಿದ್ದಾನೆ. ಪ್ರಿಯರೇ, ಆತನಿಗೆ ನಮ್ಮ ಜೀವಿತದ ಮುಖಾಂತರವಾಗಿ ಆನಂದವನ್ನ ಉಂಟು ಮಾಡುವ ಹಾಗೆ ದೇವರು ನಮಗೆ ಸಹಾಯ ನೀಡಲಿ. ಅಂತ ಭಯಭಕ್ತಿಯ ಜೀವಿತವನ್ನ, ಆತನ ಕೃಪೆಯನ್ನ ನಿರೀಕ್ಷಿಸುವ ಜೀವಿತವನ್ನ ನಮಗೆ ದೇವರು ತಾನೇ ದಯಪಾಲಿಸಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭದಾಯಕಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.